ಅದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಮಾನಸಿಕ ದೈಹಿಕ ಆರೋಗ್ಯ ಸುಧಾರಣೆ ಆಗುತ್ತೆ ಮತ್ತು ನೀವು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಮರ್ಥರು ಆಗ್ತೀವಿ. ಸೊ ಇದರೊಟ್ಟಿಗೆ ನನಗೆ ನಮ್ಮ ತಂದೆಯವರು ಚಿಕ್ಕವನಿದ್ದಾಗ ನೆಲ್ಸನ್ ಮಂಡೇಲಾ ಅಂತ ಕೇಳಿರ್ಬೋದು ನೀವು. ನಮ್ಮಲ್ಲಿ ಗಾಂಧೀಜಿ ಅಂಬೇಡ್ಕರ್ ಇದ್ದಂಗೆ ಸೌತ್ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾ ಅಂತ ಇದ್ದರು. ಅವ್ರ ಬಗ್ಗೆ ನಮ್ಮ ತಂದೆಯವರು ಹೇಳ್ತಿದ್ರು ಏನಂತಂದರೆ, ಈ ಕರಿಯರು ಬಿಳಿಯರು ಹೋರಾಟ ಅಂತೇಳಿ ಇತ್ತಂತೆ. ಕರಿಯರು ಅಂತಂತಂದರೆ ಅವ್ರನ್ನ ಮನುಷ್ಯರ ಥರ ಕಾಣ್ತಾನೆ ಇರಲಿಲ್ಲ ಬಿಳಿಯರು. ಮುಂದೊಂದು ದಿನ ಏನಾಗುತ್ತೆ ಅಂದರೆ ಒಂದು ದಶಕಗಳ ಹೋರಾಟ ಅದು. ಸೌತ್ ಆಫ್ರಿಕಾದಲ್ಲಿ ಹೋರಾಟವನ್ನು ಮುಗಿಸಿ ನೆಲ್ಸನ್ ಮಂಡೇಲಾ ಅವರ ಮುಖಂಡತ್ವದಲ್ಲಿನೇ ಏನಾಗುತ್ತೆ ಅಂತಂದರೆ ಸೌತ್ ಆಫ್ರಿಕಾ ಬಿಳಿಯರ ಒಂದು ಕಪಿಮುಷ್ಟಿಯಿಂದ ಸ್ವಾತಂತ್ರ್ಯವನ್ನು ಗಳಿಸ್ಕೊಳ್ತದೆ. ಅಂಥ ಒಂದು ಸೌತ್ ಆಫ್ರಿಕಾದ ಮೊದಲ ಅಧ್ಯಕ್ಷರಾಗಿ ನೆಲ್ಸನ್ ಮಂಡೇಲಾ ಏನಾಗ್ತಾರೆ, ನೇಮಕ ಆಗ್ತಾರೆ. ಆದ ಕೂಡಲೇ ಇಲ್ಲಿವರೆಗೂ ಏನು ಅಹಿಂಸೆ, ಒಂದು ವರ್ಣ ಭೇದ ನೀತಿ, ಅದರಿಂದ ಅವರು ಏನು ಪ್ರಭಾವಿತರಾಗಿದ್ದರು ಅದನ್ನು ದುಪ್ಪಟ್ಟು ಪ್ರಮಾಣದಲ್ಲಿ ಬಿಳಿಯರ ಮೇಲೆ ಹೊರಿಸ್ಬೋದಾಗಿದೆ. ಆದರೆ ಅದನ್ನು ಅವ್ರು ಮಾಡೋಂಗಿಲ್ಲ. ಬಿಳಿಯರು ಕರಿಯರು ಮೇಲು ಕೀಳು ಎಲ್ಲ ಅನ್ನುವಂಥದ್ದು ಮನುಷ್ಯರ ಸೃಷ್ಟಿ. ಏನು ಕೋಲಾರ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಎನ್ ವಿಜಯಲಕ್ಷ್ಮಿ ಲೋಕೇಶ್ ಅವರು APMC ಮಾರ್ಕೆಟಿಂದ ಇಲ್ಲಿಗೆ ಬಂದ ಮೇಲೆ ಇಲಾಖೆಯಲ್ಲಿ ಅನೇಕ ಭ್ರಷ್ಟಾಚಾರ, ನಕಲಿ ಬಿಲ್ಲುಗಳನ್ನು ಸೃಷ್ಟಿಸಿ ಹಣ ಕಟ್ಟಾಯಿಸಿ ಕಲಾವಿದರು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದೀಗಾಗಲೇ ದಾಖಲೆ ಸಮೇತ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ಕೂಡಲೇ ಅವರನ್ನು ಅಮಾನತುಗೊಳಿಸಿ ಸೂಕ್ತ ತನಿಖಾಧಿಕಾರಿಗಳಿಂದ ತನಿಖೆ ಮಾಡಿಸಬೇಕು. ಇಲಾಖೆಯ ಕಾಯಂ ಅಧಿಕಾರಿಗಳನ್ನು ಹಾಕಿಸ್ಬೇಕು. ಕಲಾವಿದರ ಹೊಟ್ಟೆ ಮೇಲೆ ಹೊರಡ್ತಕ್ಕಂಥ ಈ ಅಧಿಕಾರಿಯನ್ನು ಕೂಡಲೇ ಮೇಲಿಂದ ಅಮಾನತು ಮಾಡಿಸಬೇಕು ಅಂತ ನಾನು ಈ ಸಮಯದಲ್ಲಿ